ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಂದಿದೆ ಇವತ್ತು. ಫುಲ್ ಫನ್ನಿ ಆಗಿದೆ, ಅದನ್ನ ನೋಡ್ತಾ ಮಾತಾಡೋಣ. ರಘು ಅವರು ಮನೆ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಟೇಬಲ್ ಇಂದ ಹಿಡಿದು ಪ್ರತಿಯೊಂದು ಕ್ಲೀನ್ ಆಗಬೇಕು ಅಂತ ಗಿಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ತಿಂಡಿ ತಿಂತಾ ಇದ್ದಾರೆ, ಇವಾಗ ಅಲ್ಲಿ ಕ್ಲೀನ್ ಮಾಡೋದಿಲ್ಲ, ಧೂಳೆಲ್ಲ ಹಾರೋದಿಲ್ವಾ ಅಂತ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಮಾಡೋ ಫುಲ್ಲು ನೀನು ಅಂದರೆ ಅವರು ಕ್ಯಾಪ್ಟನ್ಗೆ ಆವಾಜ್ ಆಗ್ತಿದ್ದಾರೆ, ಸುಮ್ಮನೆ ಕೂತ್ಕೋ ನೀನು ಅಂತ. ಚೆನ್ನಾಗಿತ್ತದು. ಫಸ್ಟ್ ಆಫ್ ಆಲ್ ಗಿಲ್ಲಿಯವ್ರ ಹತ್ರ ಕೆಲಸ ಮಾಡಿಸೋದೇ ಕಷ್ಟ. ಲಾಸ್ಟ್ ವೀಕು ಮಾಡೋರು ಚೆನ್ನಾಗಿ ಮಾಡಿಸಿದ್ರು, ಅದು ಬಿಟ್ಟರೆ ಅವ್ರು ಅಷ್ಟೊಂದು ಕೆಲಸ ಮಾಡೋ ಅಂಥದ್ದು ಎಲ್ಲೂ ಕಂಡಿಲ್ಲ. ಬಟ್ ಈ ಸಾರಿ ರಘು ಸರ್ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಅದನ್ನೇ ಪ್ರೋಮೋ ಆಗಿ ಅವರು ಹಾಕಿದ್ದಾರೆ. ರಘು ಅವ್ರು ಏನೇ ಮಾಡ್ಬೋದು, ಗಿಲ್ಲಿ ಅವರು ಅವ್ರದ್ದೊಂದು ಮಾತನ್ನು ಹೇಳಲೇಬೇಕು. ಅವ್ರು ಯಾರ್ದೋ ಉಂಗ್ರ ನೋಡ್ತಾ ಇದ್ದಾರೆ, ಅದಕ್ಕೇನಕ್ಕೆ ನೀನು ಹಂಗೆ ನೋಡಬೇಕು, ಕೈ ಹಿಡ್ಕೊಂಡೇ ನೋಡ್ಬೇಕಾ, ದೂರದಿಂದನೇ ನೋಡ್ಬೋದಲ್ವಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಫನ್ನಿ ಆಗಿದೆ ಇವತ್ತಿನ ಪ್ರೋಮೋ. ಚೆನ್ನಾಗಿದೆ ಇವತ್ತಿನ ಪ್ರೋಮೋ, ಯಾಕಂದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಅಷ್ಟೊಂದೆಲ್ಲ ಟಾಸ್ಕ್ಗಳೇನು ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಈ ಥರ ಒಂದು ಫನ್ನಿ ಪ್ರೋಮೋನ ಬಿಟ್ಟಿರಬಹುದು. ಚೆನ್ನಾಗಿ ಕೆಲಸ ಮಾಡಿಸ್ತಿದ್ದಾರೆ ಗಿಲ್ಲಿಯವ್ರ ಹತ್ರ. ಅವ್ರ ಮನೆಯೆಲ್ಲ ಗುಡ್ಸೋದು ನೋಡೋಕೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ಆ್ಯಂಡ್ ಇನ್ನೊಂದು ಮಾತಾಡಬೇಕು, ನಿನ್ನೆ ಒಂದು ಎಪಿಸೋಡ್ ನೋಡಿದಾಗ, ನಿನ್ನೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ರಾತ್ರಿ ನೋಡೋಕ್ಕಾಗಲಿಲ್ಲ ಎಪಿಸೋಡು. ಇವತ್ತು ಬೆಳಗ್ಗೆ ನೋಡಿದೆ. ಬೆಳಗ್ಗೆ ಎಪಿಸೋಡ್ ನೋಡುವಾಗ ಒಂದು ಟಾಸ್ಕ್ ಬರುತ್ತೆ, ಏನಂತ ಅಂದರೆ ಅದು ಟಿಕ್ ಟ್ಯಾಕ್ ಟೋ ಅನ್ನೋ ಥರ ಒಂದು ಗೇಮ್ ಇರುತ್ತಲ್ಲ, ಆ ಒಂದು ಫಾರ್ಮ್ಯಾಟಲ್ಲಿ ಟೈರ್ಗಳನ್ನೆಲ್ಲ ತೊಗೊಂಡು ಹೋಗಿ ಜೋಡಿಸ್ಬೇಕು ಅನ್ನೋಂಥದ್ದು ಒಂದು ಆಟ ಇತ್ತು. ಸೊ ಅದರಲ್ಲಿ ಸ್ಪಂದನ ಅವರು ಚೀಟ್ ಮಾಡಿದ್ದಾರೆ ಅಂತ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಡ್ತಾ ಇದೆ. ಬೆಳಗ್ಗೆ ಎಪಿಸೋಡ್ ನೋಡುವಾಗ ನಾನು ಕೂಡ ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಟಿಕ್ ಟ್ಯಾಕ್ ಟೋ ಮಾದರಿಯಲ್ಲಿ ಅದೊಂದು ಗೇಮ್ ಫಾರ್ಮ್ಯಾಟನ್ನು ಅವರು ಡಿಸೈನ್ ಮಾಡಿದ್ರು ಬಿಗ್ ಬಾಸ್ ಅವರು. ಟೈರ್ಗಳನ್ನೆಲ್ಲ ತೊಗೊಂಡು ಹೋಗಿ ಎರಡೂ ತಂಡದವರು ಬೇಗ ಬೇಗ ಇಡ್ತಾ ಬರಬೇಕು ಅನ್ನೋದು ಒಂದು ಆಟ ಆಗಿತ್ತು. ಅದನ್ನು ಆಡಿದ್ರು ಕರೆಕ್ಟು, ಬಟ್ ಸ್ಪಂದನ ಅವರು ಡೈರೆಕ್ಟಾಗಿ ಒಂದು ಟೈರನ್ನು ಅಲ್ಲಿಂದ ಒಂದೊಂದು ಬಾಕ್ಸ್ಗೆ ಮೂವ್ ಮಾಡ್ಕೊಂಡು ಹೋಗಬೇಕು. ಟಿಕ್ ಟ್ಯಾಕ್ ಟೋ ಆಟ ನೋಡಿದ್ರೆ ನಾವು ಒಂದೊಂದೇ ಬಾಕ್ಸ್ಗಳನ್ನ ಮೂವ್ ಮಾಡ್ತಾ ಆ ಟೈರ್ನ ಮೂವ್ ಮಾಡಬೇಕಾಗತ್ತೆ, ಅದೇ ಫಾರ್ಮ್ಯಾಟಲ್ಲಿ ಆಟ ಆಡಬೇಕು ಅಂತಂದರೆ. ಬಟ್ ಇವ್ರೇನು ಮಾಡಿದ್ರು, ಡೈರೆಕ್ಟಾಗಿ ಟೈರನ್ನ ಎತ್ತಿ 2-3 ಬಾಕ್ಸ್ ಒಟ್ಟಿಗೆ ಮೂವ್ ಮಾಡಿಬಿಟ್ಟು ಅವ್ರ ಆಟ ಗೆದ್ಬಿಟ್ರು. ಸೊ ಅದು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಲ್ಲ ಕಡೆ ವೈರಲ್ ಆಗಿದೆ. ಅಕಸ್ಮಾತ್ ಸ್ಪಂದನ ಅವರು ಆಡಿದ್ದು ವಿನ್ ಆಗಿದ್ದು ರಾಂಗ್ ಆಗಿದ್ದರೆ ನನ್ನ ಪ್ರಕಾರ ಬಿಗ್ ಬಾಸ್ ಅವರು ಅಲ್ಲೇ ಹೇಳ್ಬೋದಿತ್ತು. ಬಟ್ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡೋದಿಲ್ಲ, ಅವರೇ ಆಟ ಗೆದ್ರು ಅಂತ ಕನ್ಸಿಡರ್ ಮಾಡ್ತಾರೆ. ಏನಕ್ಕೆ ಇರ್ಬೋದು ಅಂತಂದರೆ, ಟಿಕ್ ಟ್ಯಾಕ್ ಟೋ ಮಾದರಿಯಲ್ಲಿ ಆಟ ಆಡಿ ಅಂತ ಹೇಳಿರಬಹುದು. ಬಟ್ ಟಿಕ್ ಟ್ಯಾಕ್ ಟೋ ಆಟನೇ ಫಾಲೋ ಮಾಡಿ ಒಂದೊಂದೇ ನೀವು ಬಾಕ್ಸನ್ನು ಮೂವ್ ಮಾಡಿ ಅಂತ ರೂಲ್ ಬುಕ್ಕಲ್ಲಿ ಎಲ್ಲೂ ಹೇಳಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಅವರು ಗೆದ್ದಿರೋದನ್ನು ಕನ್ಸಿಡರ್ ಮಾಡಿರಲೂಬಹುದು. ಅದು ಅಕಸ್ಮಾತ್ ಮೋಸ ಆಗಿ ಆಟ ಗೆದ್ದಿದ್ರೆ ನಾಳೆ ಕಿಚ್ಚನ ಪಂಚಾಯತಿಯಲ್ಲಿ ಬಂದೇ ಬರುತ್ತೆ. ಕಿಚ್ಚನ ಪಂಚಾಯತಿಯಲ್ಲಿ ಯಾವಾಗ ಬರುತ್ತೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ನೋಡಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಮಾತಾಡ್ತಾರೆ. ಬಟ್ ನಾನು ಒಂದೇನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಈ ವಿಷಯ ಗೊತ್ತಾಗೋದಕ್ಕಿಂತ ಮುಂಚೆನೆ ಒಂದೇನು ಅಬ್ಸರ್ವ್ ಮಾಡಿದ್ದು ಅಂತಂದರೆ, ಸ್ಪಂದನ ಅವರೇನೋ ಆಟ ನಾನು ಗೆದ್ಬಿಟ್ಟೆ ಅನ್ನೋ ಥರ ಖುಷಿಯಾಗಿ ಓಡ್ ಬರ್ತಿದ್ದಾರೆ. ಅವ್ರು ತಪ್ಪು ಆಡಿರ್ಬೋದು, ಸರಿ ಆಡಿರ್ಬೋದು, ಡಿಸ್ಕಷನ್ ಆಮೇಲೆ. ಬಟ್ ಆ ಸ್ಪಂದನ ಫುಲ್ಲು ಖುಷಿಯಿಂದ ಓಡ್ ಬರ್ತಿರ್ತಾರೆ. ಮಿಕ್ತವರೆಲ್ಲರೂ ಕೂಡ ಖುಷಿ ಆಗ್ತಾರೆ, ಅವ್ರ ಟೀಮವರು. ಬೇರೆ ಟೀಮವ್ರು ಬೇಜಾರಾಗ್ತಾರೆ. ಕಾವ್ಯವ್ರನ್ನ ಅಬ್ಸರ್ವ್ ಮಾಡಿದ್ರೆ ಅವ್ರು ಫುಲ್ಲು ಶಾಕ್ ಆಗ್ತಾರೆ. ಅವಾಗ ನಾನು ಅಂದ್ಕೊಂಡೆ, ಏನಕ್ಕೆ ಕಾವ್ಯವ್ರಿಗೆ ಗೇಮ್ ಅರ್ಥ ಆಗಲಿಲ್ವಾ, ಅಥವಾ ಅವರು ವಿನ್ ಆಗಿದ್ದನ್ನು ಅವರು ಕರೆಕ್ಟಾಗಿ ರಿಯಲೈಸ್ ಮಾಡ್ಕೊಳ್ಳಿಲ್ವಾ ಅಂತ. ಬಟ್ ಇವಾಗ ಅನ್ನಿಸ್ತಿದೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದೆಲ್ಲ ಹರಡ್ತಿದೆ ಅದನ್ನು ನೋಡಿ ಮೇ ಬಿ ಕಾವ್ಯ ಅವರು ಕರೆಕ್ಟಾಗಿ ಗೇಮ್ನ ಅರ್ಥ ಮಾಡ್ಕೊಂಡಿದ್ರು. ಒಂದೊಂದೇ ಬಾಕ್ಸಿಗೆ ಟೈರ್ನ ಮೂವ್ ಮಾಡಬೇಕು ಅಂತ ಮೇ ಬಿ ಅವ್ರ ತಲೆಯಲ್ಲಿ ಇತ್ತು ಅಂತ ಅನಿಸುತ್ತೆ. ಬಟ್ ಸ್ಪಂದನ ಹೇಗೆ ಆ ಥರ 2-3 ಬಾಕ್ಸ್ ಒಟ್ಟಿಗೆ ಮೂವ್ ಮಾಡಿ ಆ ಕಡೆ ಇಟ್ಬಿಟ್ಟು ಅಂತ ಮೇ ಬಿ ಅವ್ರು ಕನ್ಫ್ಯೂಸ್ ಆಗಿರಬೇಕು. ಬಟ್ ಅವ್ರು ಅದನ್ನು ಹೇಳ್ಕೊಳಕ್ಕೆ ಹೋಗಲಿಲ್ಲ. ಯಾರಿಗೂ ಆಟ ಗೊತ್ತಾಗಿಲ್ಲ ಮೋಸ ಆಗಿರೋದು ಅಂದರೆ. ಇನ್ ಕೇಸ್ ಬೇರೆಯವರು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮೋಸ ಅಂತ ಹೇಳ್ತಿದಾರಲ್ಲ, ಅದೇ ಥರ ಕಾವ್ಯನೂ ಥಿಂಕ್ ಮಾಡಿರ್ಬೋದು, ಅದು ಮೋಸ ಆಗಿದ್ರು ಬೇರೆ ಯಾರಿಗೂ ಗೊತ್ತಾಗಿಲ್ಲ, ಹೀಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಅವರು ಖುಷಿ ಪಟ್ಟಿರ್ಬೋದು ಅಂತ ಅನಿಸುತ್ತೆ. ಬಟ್ ಬಿಗ್ ಬಾಸ್ ರೂಲ್ ಬುಕ್ಕಲ್ಲಿ ಅದು ಇದನ್ನೇ ಫಾಲೋ ಮಾಡಿ, ಟಿಕ್ ಟ್ಯಾಕ್ ಟು ಆಟನೇ ಫಾಲೋ ಮಾಡಿ ಅದೇ ಥರನೇ ನೀವು ಆಡಬೇಕು, ಒಂದೊಂದು ಬಾಕ್ಸಿಗೆ ಆ ಟೈರ್ನ ಮೂವ್ ಮಾಡಬೇಕು ಅಂತ ಅವ್ರು ಹೇಳಿಲ್ಲ ಅಂತಂದರೆ ಆಬ್ವಿಯಸ್ಲಿ ಸ್ಪಂದನ ಅವ್ರು ಗೆದ್ದಂಗೆ ಆಗುತ್ತೆ. ಇಲ್ಲ ಅಂತಂದರೆ ಮತ್ತದು ಚೀಟಿಂಗ್ ಅಂತ ಆಗುತ್ತೆ. ಬಟ್ ಸುದೀಪ್ ಸರ್ ಇದನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಅಕಸ್ಮಾತಾಗಿ ಏನಾದರೂ ಚೀಟಿಂಗ್ ಆಗಿದ್ದರೆ ನಾಳೆ ಕಿಚ್ಚನ ಪಂಚಾಯತಿಯಲ್ಲಿ ಅದು ಡಿಸ್ಕಷನ್ ನಡೆಯುತ್ತೆ. ಸೊ ಇದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಆ್ಯಂಡ್ ಇನ್ನೊಂದು ಮಾತು ಏನಂತ ಅಂದರೆ, ನಿನ್ನೆ ರಕ್ಷಿತ್ ಅವರೆಲ್ಲ ಟಾಸ್ಕ್ ಆಡೋವಾಗ ತುಂಬ ಜನ ಹೇಳೋದೇನಂತಂದರೆ ರಕ್ಷಿತ್ ಅವ್ರನ್ನ ಅಟ್ಯಾಕ್ ಮಾಡಿದ್ರು ಅಂತ. ಬಟ್ ಅದು ಕಾಮನ್ ಅಲ್ವಾ. ಫಾರ್ ಎಕ್ಸಾಂಪಲ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಾವು ಸ್ಕೂಲಲ್ಲಿ ಬೇರೆ ಸ್ಕೂಲ್ಗಳಿಗೆಲ್ಲ ಕಾಂಪಿಟೇಷನಿಗೆ ಹೋಗ್ತಾ ಇದ್ವಿ, ಓಕೆನಾ. ಸೊ ನಮ್ಮದೊಂದು ಫ್ರೆಂಡ್ ಸರ್ಕಲ್ ಇರ್ತಿತ್ತು,
ಅವ್ರದ್ದೊಂದು ಫ್ರೆಂಡ್ ಸರ್ಕಲ್ ಇರ್ತಿತ್ತು, ಅವ್ರದ್ದೊಂದು ಟೀಮು ನಮ್ದೊಂದು ಟೀಮ್ ಆಗೇ ಆಗ್ತಿತ್ತು. ಆ ಕಡೆಯಿಂದ ಯಾರೋ ಒಬ್ರು ನಮ್ಮ ಟೀಮಿಗೆ ಬಂದು ಜಾಯ್ನ್ ಆದರು ಅಂತ ಅನ್ಕೊಳ್ಳೋಣ. ಅವಾಗ ನಾವೇನು ಮಾಡ್ತೀವಿ, ನಮ್ಗೇನೋ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅಂತ ಅಂದಾಗ ನಾವು ಫ್ರೆಂಡ್ಸ್ಗಳು ನಮ್ಮ ಸ್ಕೂಲವ್ರು ಯಾರಿದ್ದೀವಿ ನಾವೇ ಗೆಲ್ಲೋಣ, ಬೇರೆ ಸ್ಕೂಲವ್ರಿಗೆ ಏನಕ್ಕೆ ಬಿಟ್ಕೊಡ್ಬೇಕು ಅನ್ನೋದು ಯೋಚನೆ ಇದ್ದೇ ಇರುತ್ತೆ ನಮಗೆ. ಸೊ ಅದೇ ಥರ ಇವರು ಮಾಡಿದ್ದಾರೆ. ಏನೋ ಅಶ್ವಿನಿಯವರು ಮತ್ತು ರಾಶಿಕಾ, ರಿಷಾ ಅವರೆಲ್ಲ ಸೇರಿಬಿಟ್ಟು ರಕ್ಷಿತ್ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಆಟ ಅಂದಮೇಲೆ ಒಬ್ರನ್ನೊಬ್ರು ಅಟ್ಯಾಕ್ ಮಾಡಲೇಬೇಕು, ಅದೇ ಅಲ್ವಾ ಇದ್ದಿದ್ದು ರೂಲ್. ಅಂದರೆ ಇವಾಗ ಇನ್ನೊಂದನ್ನೇ ಕನ್ಸಿಡರ್ ಮಾಡೋಣ, ಬೇರೆ ಟೀಮ್ನೇ ಕನ್ಸಿಡರ್ ಮಾಡೋಣ. ಗಿಲ್ಲಿ ಮತ್ತು ಕಾವ್ಯ ಆಮೇಲೆ ರಕ್ಷಿತನ ಅದೇ ಟೀಮಲ್ಲಿ ಇದ್ರು ಅಂತ ಅನ್ಕೊಳ್ಳೋಣ. ಅವರಿಷ್ಟು ಜನ ಆಡ್ತಾ ಇರೋವಾಗ ಈ ಕಡೆಯಿಂದ ಅಶ್ವಿನಿ ಅವ್ರು ಹೋದ್ರು ಅಂತ ಅನ್ಕೊಳ್ಳೋಣ. ಇವಾಗ ಇವರಿಷ್ಟು ಜನ ಫ್ರೆಂಡ್ಸ್ ಆಗಿರೋದ್ರಿಂದ ಅಲ್ಲಿ ಏನು ಅಡ್ವಾಂಟೇಜ್ ಸಿಗುತ್ತೆ ಆ ಒಂದು ಆಟದಲ್ಲಿ, ನಾವು 3 ಜನನ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಅವರು ಕೂಡ ಅಶ್ವಿನಿ ಅವ್ರ ಮೇಲೇ ಆಟದ ಪ್ರೆಷರ್ ಅನ್ನೋದು ಕೊಡ್ತಾರೆ, ಅವ್ರನ್ನ ಆಚೆ ಹಾಕೋದಕ್ಕೆ ಅಂತ ನೋಡ್ತಾರೆ. ಸೊ ಇವಾಗ ಹಂಗಂದ್ರೆ ಅರ್ಥ ಏನಾಗುತ್ತೆ, ಇಷ್ಟು ಜನ ಸೇರಿ ಅಶ್ವಿನಿ ಅವ್ರನ್ನ ಅಟ್ಯಾಕ್ ಮಾಡಿದ್ರು ಅಂತನಾ? ಇಲ್ಲ, ಆಟ ಆಗಿರೋದ್ರಿಂದ ಒಬ್ರು ಗೆಲ್ಲೇಬೇಕು, ಸೋಲ್ಲೇಬೇಕು. ನಮ್ಮ ಫ್ರೆಂಡ್ಸ್ ಯಾರಿರ್ತಾರೆ ಅವ್ರಿಗೆ ನಾವು ಫಸ್ಟು ಸಪೋರ್ಟ್ ಮಾಡ್ಕೊಳ್ತೀವಿ. ಸೊ ಅದನ್ನೇ ಅವರು ಮಾಡಿದ್ದಾರೆ ಅಂತ ಹೇಳ್ಬಹುದು, ಅದರಲ್ಲೇನು ತಪ್ಪಿಲ್ಲ. ಆ್ಯಂಡ್ ರಕ್ಷಿತಾ ಕೂಡ ಏನು ಹಾಗೆ ಬಂದಿಲ್ಲ, ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿ ಬಂದಿದ್ದಾರೆ. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ, ಸೆಕೆಂಡ್ ಟೈಮು ರಘು ಅವರು ಕ್ಯಾಪ್ಟನ್ ಆಗಿದ್ದಾರೆ ಕೂಡ. ಆ್ಯಂಡ್ ರಕ್ಷಿತ್ ಅವರು ರಘು ಅವ್ರನ್ನ ಆ ಕಡೆ ಟೀಮಿಂದ ಈ ಕಡೆ ಟೀಮಿಗೆ ಹಾಕಿದ್ರು ಕೂಡ, ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರು ಕೂಡ. ಇವಾಗ ಏನಂತಂದರೆ ಅಲ್ಲಿಗೆ ಬಂದಿದ್ದು ಒಂಥರ ಒಂದು ಅಡ್ವಾಂಟೇಜ್ ಆದಂಗೆ ಆಯಿತು. ರಕ್ಷಿತ್ ಅವರಿಂದ ಅವ್ರು ನಾಮಿನೇಟ್ ಆದರು, ರಕ್ಷಿತ್ ಅವರಿಂದನೇ ಈ ಕಡೆ ಟೀಮಿಗೆ ಬರೋ ಹಂಗಾದರೂ ಕೂಡ ಅಲ್ಲೊಂದು ಅಡ್ವಾಂಟೇಜ್ ಅವ್ರಿಗೆ ಏನು ಸಿಕ್ತು ಅಂತಂದರೆ ಅವರೇ ಕ್ಯಾಪ್ಟನ್ ಆಗುವಂಥ ಅವಕಾಶ ಸಿಕ್ತು. ಸೊ ಎಲ್ಲೊಂದು ಕಡೆ ರಘು ಅವ್ರಿಗೆ ಒಳ್ಳೇದಾಯಿತು, ಇನ್ನೂ ಒಂದು ವೀಕ್ ಮನೇಲಿ ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ನೋಡೋಣ ಇವತ್ತಿನ ಎಪಿಸೋಡ್ ಯಾವ ಥರ ಇರುತ್ತೆ ಅಂತ. ಇನ್ನೊಂದೇನಾದರೂ ಪ್ರೊಮೋ ಬಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.